ಹಲೋ ವಿದ್ಯಾರ್ಥಿಗಳೇ, ಸೊ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ವೇಟ್ ಮಾಡ್ತಕ್ಕಂಥ 2026 ನಿಮ್ಮ ಸಿಚುವೇಶನ್ ಈಗ ವೆರಿಫಿಕೇಷನ್ ಸ್ಲಿಪ್. ಯಾಕಂದರೆ ನಿಮಗೂ ಕೂಡ ಈಗಾಗಲೇ ಗೊತ್ತಾಗಿದೆ, ವಿತೌಟ್ ವೆರಿಫಿಕೇಷನ್ ಸ್ಲಿಪ್ ನೀವು ಯಾವುದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್, ನಿಮ್ಗೆ ಭಾಳ ಗೊತ್ತಾಗಿರ್ತದೆ. ಯಾಕಂದರೆ ಅದರಲ್ಲಿ ನಿಮ್ಮ ಸೀಟ್ ನಂಬರ್ ಕೊಟ್ಟಿರ್ತಾರೆ ಆ್ಯಂಡ್ ಅದರಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ. ನಾ ಎವ್ರಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ, ಆ ಒಂದು ಸ್ಕ್ಯಾನರ್ ಆ್ಯಂಡ್ CT ನಂಬರ್ ಇಟ್ಕೊಂಡು ಆ್ಯಂಡ್ ನಿಮ್ಮ ಒಂದು ರಿಸರ್ವೇಷನ್ ಕೂಡ ನೋಡ್ಕೊಂತೀರ, ಬಯೋಡೇಟಾ ನೋಡ್ಕೊಂತೀರ. ಇದ್ರ ಮೇಲೆ ಏನಪ್ಪ ಅಂದರೆ ನಿಮ್ದು ಎಲ್ಲನೂ ಕೂಡ ಕೌನ್ಸಿಲಿಂಗ್ ನಿಂತಿರುತ್ತೆ ಅಂತಂದು. ಸೊ ಅದು ನಿಮ್ಗೆ ಏನಾಗ್ತದೆ, ಯಾವ ರೀತಿ ನಾಳೆ ನಿಮಗೆ ಬರ್ಬೋದು ಅಥವಾ ಇವತ್ತು ನೈಟೇ ಬರ್ಬೋದು ಅಂತ ಕೂಡ ಏನಂದು ಡೈರೆಕ್ಟರ್ ಹೇಳೋರೆ. ಸೊ ಎನಿವೇ ಇವತ್ತು ನೈಟೇ ಬರಲಿ ಅಥವಾ ನಾಳೆನೇ ಬರಲಿ, ಬಂದ ತಕ್ಷಣ ಲಿಂಕ್ ಮಾತ್ರ ನಮ್ಮ ವಾಟ್ಸಪ್ ಚಾನಲ್ ಒಳಗೆ ಸಿಗ್ತದೆ. ಖಂಡಿತವಾಗ್ಲೂ ಕೂಡ ಬಿಟ್ಟ ತಕ್ಷಣ ವಿತಿನ್ ಮಿನಿಟ್ಸ್ಗಳೊಳಗೆ ನಿಮಗೆ ಸಿಗ್ತದೆ. ಸೊ ಹಂಗಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಆ್ಯಂಡ್ ಮುಂದೆ ಬರೋತಕ್ಕಂಥ ಪ್ರತಿಯೊಂದು ರೌಂಡ್ಸು ಕೂಡ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಆ್ಯಂಡ್ ಎಲ್ಲ ಲೈವ್ ಡೆಮೋಸ್ ಕೂಡ ಮಾಡಿ ಆಗ್ತಾ ಇರ್ತೀನಿ. ಜಾಯ್ನ್ ಆಗಿ. ಸರ್, ಇವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು 2026 ಇನ್ ಕೇಸ್ ಇವಾಗಲೇ ಬಂತು ಅಥವಾ ನಾಳೆನೇ ಬಂತು, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಹೋದ ವರ್ಷದ ನಿಮ್ದು ಎಕ್ಸಾಂಪಲ್ ಇಟ್ಕೊಂಡು ತೋರಿಸ್ತೀನಿ, ಹಂಗಾದ್ರೆ ನಿಮ್ಗೆ ಅರ್ಥ ಆಗ್ತದೆ ಸಿಂಪಲ್ ಆಗಿ. ಸೊ ಕಳೆದ ವರ್ಷದ ನೋಡಿ 2025 KA ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ಲಿಂಕ್ನೊಂದಿಗೆ ಅಂತಿಮ ಇದು ಕೊಟ್ಟಾರಲ್ವಾ, ಅದ್ರ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ರು. ಆಯ್ತಾ, ಇಲ್ಲಿ ಕೊಟ್ಟಾರ ನೋಡಿ, ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್. ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಒಂದು ಲಿಂಕ್ನ ಕೊಡ್ತಾರೆ. ಅದ್ರ ಕೆಳಗಡೆ ಒಂದು ಪಾಯಿಂಟ್ ಕೂಡ ಕೊಡ್ತಾರೆ, ಏನಂತಂದರೆ ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ಅಂತ ಕೊಟ್ಬಿಟ್ಟು ಡೇಟ್ ಹೋದ ವರ್ಷ ಯಾವಾಗ ಬಿಟ್ಟಿದ್ರು ನೋಡಿ, ಅದೇ ಜೂನ್ 23ಗೆ ಏನು ಮಾಡಿದ್ರು, ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ರು. ಇವಾಗ ಕೂಡ ಜೂನಲ್ಲೇ ಇದ್ರೆ, ಇವತ್ತು ಜೂನ್ 9. ಸೊ ಹೋದ ವರ್ಷ ಕೂಡ ಜೂನಲ್ಲೇ ಬಿಟ್ಟಿದ್ರು, ಸ್ವಲ್ಪ ಲೇಟಾಗಿ ಬಿಟ್ಟಿದ್ರು. ನಿಮ್ಗೆ ಇನ್ನೂ ಕೂಡ ಈ ವರ್ಷ ಬೇಗನೆ ಬಿಟ್ಟಿದ್ದಾರೆ. ಸೊ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ನೋಡಿ, ಸಿಂಪಲ್ ಅದ್ರ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಕೋದ್ರೆ ನಾಳೆ ಅಂದರೆ ಇದೇ ರೀತಿ ಲಿಂಕ್ 2026 ಅಂತ ಬರ್ತದೆ. ಸೊ ಡೇಟ್ ಯಾವತ್ತು ಬಂದಿರ್ತದೆ ಅದನ್ನು ಮೆನ್ಷನ್ ಮಾಡ್ತಾರೆ. ಏನೇನೆಲ್ಲ ಹಾಕಿಬಿಟ್ಟು ನೀವು ಸ್ಲಿಪ್ ಡೌನ್ ಮಾಡ್ಕೋಬೇಕಪ್ಪ. ಸೊ ಫಸ್ಟ್ಗೆ ಏನಪ್ಪ ಅಂತಂದರೆ ನಿಮಗೆ ರಿಜಿಸ್ಟರ್ ನಂಬರ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಓಪನ್ ಮಾಡಿದ್ರೆ ಬಿಟ್ಟರೆ ಗೊತ್ತಾಗುತ್ತೆ. ನಿಮ್ಮ ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಯಾವಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಒಂದು ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ಕೆಳಗಡೆ ಏನಪ್ಪ ಅಂದರೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಗೊತ್ತಿರುತ್ತೆ ನಿಮ್ಗೆ ಯಾವ ಪಾಸ್ವರ್ಡ್ ಅಂತ. ಇನ್ ಕೇಸ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೂ ಕೂಡ ವರಿ ಮಾಡ್ಕೋಬೇಡಿ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಇರ್ತದೆ, ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಹೊಸದಾಗಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಲಾಗಿನ್ ಏನಂತ ಹೇಳಿದ್ರೆ ನಾನು ರಿಜಿಸ್ಟರ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಹಾಕಿಬಿಟ್ಟು ಎಂಟರ್ಸ್ ಇಲ್ಲಿ ಒಂದು ಕ್ಯಾಪ್ಚಾ ಅಂತ ಕೊಟ್ಟರೆ, ಕ್ಯಾಪ್ಚಾ ಇಲ್ಲಿ ಅಂತ ಹುಡ್ಕೋಕೆ ಹೋಗ್ತಾರೆ ಕೆಲವೊಂದಿಷ್ಟು ಹುಡುಗರು. ಕ್ಯಾಪ್ಚಾ ಅಂದ್ರೆ ಏನಿಲ್ಲ, ಇಲ್ಲೇ ಇರ್ತೈತೆ ನೋಡಿ ಕೆಳಗಡೆ, ಅದನ್ನೇ ಎಂಟ್ರಿ ಮಾಡಬೇಕು. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಆ್ಯಂಡ್ ಕ್ಯಾಪ್ಚಾ ಎಂಟ್ರಿ ಮಾಡಿ ಯೂಸಿಂಗ್ OTP ಲಾಗಿನ್ ಅಂತ ಕಾಣಿಸ್ತಿದೆ. ಯೂಸಿಂಗ್ OTP ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತಕ್ಕಂಥ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಕೊಟ್ಟಿದ್ರು ಆ ನಂಬರ್ಗೆ ನಾರ್ಮಲ್ ಮೆಸೇಜ್ ಕೂಡ ಬರ್ತದೆ ಆ್ಯಂಡ್ ಅದ್ರ ಜೊತೆಗೆ ವಾಟ್ಸಪ್ಪು ಕೂಡ ಬಂದಿರುತ್ತೆ, ಆ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTP ಎಂಟ್ರ್ ಮಾಡಿದ ತಕ್ಷಣ ನಿಮ್ಗೆ ಏನಪ್ಪ ಅಂತಂದರೆ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಕೊಡ್ತಾರೆ, ಲಿಂಕ್ ಡೌನ್ ಮಾಡ್ಕೋಬೋದು. ನಾವು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಸ್ಲಿಪ್ ಯಾವ ರೀತಿ ಇರುತ್ತೆ ಅಂತಂದು ಈಗಾಗಲೇ ಸಾಕಷ್ಟು ಸರ್ತಿ ಹೇಳ್ಬಿಟ್ಟಿದ್ದೀನಿ. ಇದೇ ಥರ ನಿಮ್ಗೆ ಏನು ಬರ್ತಾರೆ ಅಂತಂದರೆ ಸ್ಲಿಪ್ ಒಂದು ಈ ರೀತಿ ಕೊಡ್ತಾರೆ. ಸೊ 2026 ಇರ್ತದೆ, ನಿಮ್ಮ CT ನಂಬರ್ ಇರ್ತದೆ, ಒಂದು ಸ್ಕ್ಯಾನರ್ ಇರ್ತದೆ, ನಿಮ್ಮ ಫೋಟೋ ಇರ್ತದೆ ಆ್ಯಂಡ್ ಅದ್ರ ಜೊತೆಗೆ ಕ್ಯಾಂಡಿಡೇಟ್ ನಿಮ್ಮ ಬಯೋಡೇಟಾ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ನೀವು ಹೇಳಿದ ರಿಜಿಸ್ಟರ್ ನಂಬರ್ ಕೂಡ ಏನಿರುತ್ತೆ ಮೆನ್ಷನ್ ಆಗಿರ್ತದೆ. ಅದ್ರ ಜೊತೆಗೆ ನಿಮ್ಮ ಕ್ಲೇಮ್ಡ್ ಮಾಡ್ಕೊಂಡಿರ್ತಕ್ಕಂಥದ್ದು ವೆರಿಫೈ ಮಾಡಿರ್ತಕ್ಕಂಥ ಡೀಟೇಲ್ಸು, ಫಾರ್ ಎಕ್ಸಾಂಪಲ್ ಕ್ಯಾಟಗರಿ, ಕ್ಯಾಸ್ಟು, ಇನ್ಕಮ್ಮು ಆ್ಯಂಡ್ SNG ಕೋಟ S ಅಂತ ಇದೆಯಾ ಆ್ಯಂಡ್ ಕನ್ನಡ ಮೀಡಿಯಮ್ ರೂರಲ್ ನಿಮ್ಗೆ ಇತ್ತಪ್ಪ ಅಂದರೆ ಕ್ಲೇಮ್ಡ್ ಆ್ಯಂಡ್ ವೆರಿಫೈ ಆಗಿತ್ತು ಅಂತಂದರೆ S ಅಂತ ಬಂದಿರ್ತದೆ. HK ಅಂತಂದರೆ ಅದೇ ರೀತಿ ಎಲ್ಲನೂ ಕೂಡ NRI ವಾರ್ಡು, ಸ್ಪೆಷಲ್ ಕ್ಯಾಟಗರಿ ಎಲ್ಲನೂ ಕೂಡ ನಿಮ್ಗೆ ಏನೇನಿದೆ ಕೊಟ್ಬಿಟ್ಟು ಇದ್ರ ಜೊತೆಗೆ ರ್ಯಾಂಕ್ ಕೂಡ ಡಿಸ್ಪ್ಲೇ ಆಗಿರ್ತದೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಈ ರ್ಯಾಂಕ್ ಕೂಡ ಒನ್ ಟೈಮ್ ನೋಡ್ಕೋಬೇಕು ನೀವು. ಸೊ ಈ ಒಂದು ರ್ಯಾಂಕ್ ಏನಿದೆ ನಿಮ್ಗೆ KCT ರ್ಯಾಂಕ್ ಏನಿದೆ ಅದೇ ಇಲ್ಲಿ ಡಿಸ್ಪ್ಲೇ ಆಗಿರ್ತದೆ, ಮತ್ತು ಬೇರೆ ಏನು ಎಕ್ಸ್ಟ್ರಾ ಥಿಂಗ್ಸ್ ಆ್ಯಡ್ ಆಗಿರಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾರೆ, ನಾಳೆನೂ ಕೊಡ್ತಾರೆ. ಏನಂತಂದರೆ ರಿಸರ್ವೇಷನ್ ಕ್ಲೇಮ್ಸ್ ಹ್ಯಾವ್ ಬಿನ್ ಶೋನ್ ಆ್ಯಸ್ ಮೆನ್ಷನ್ಡ್ ಬೈ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ಸೊ ರಿಸರ್ವೇಷನ್ ಕ್ಲೇಮ್ ಏನೇನು ಮಾಡ್ಕೊಂಡಿದ್ರೆ, ನೀವೇನು ಅಪ್ಲಿಕೇಶನ್ ಹಾಕೊಂಡಿದ್ರೆ ಅದನ್ನು ತೋರಿಸಿದ್ದಾರೆ. ಪ್ಲೀಸ್ ನೋಟ್ ದ ರಿಸರ್ವೇಷನ್ ಕ್ಲೇಮ್ ಶೋನ್ ಇನ್ ದ ವೆರಿಫಿಕೇಷನ್ ಸ್ಲಿಪ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಆನ್ಲೈನ್ ಸೀಟ್ ಅಲಾಟ್ಮೆಂಟ್. ಸೀಟ್ ವಿಲ್ ಬಿ ಅಲಾಟೆಡ್ ಬೇಸ್ಡ್ ಆನ್ ದ ರಿಸರ್ವೇಷನ್, ಹೆನ್ಸ್ ಕಂಪಲ್ಸರಿ ವೆರಿಫೈ ದ ರಿಸರ್ವೇಷನ್ ಡೀಟೇಲ್ಸ್ ಕ್ಲೇಮ್ಸ್ ಅಂತಂದರೆ ನೀವು ರಿಸರ್ವೇಷನ್ ಏನು ಮಾಡ್ಕೊಂಡಿರ್ತಾರೆ, ಕ್ಲೇಮ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಬೇಸ್ ಮೇಲೆ ಏನಾಗ್ತದೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಒನ್ ಟೈಮ್ ನೋಡ್ಕೋರಿ ಅಂತ ಕೊಟ್ಟವ್ರೆ. ಆ್ಯಂಡ್ ಇಫ್ ದೇರ್ ಎನಿ ಡಿಸ್ಕ್ರಿಪೆನ್ಸಿ ಇನ್ ದ ವೆರಿಫಿಕೇಷನ್ ಸ್ಲಿಪ್ ಕಾಂಟ್ಯಾಕ್ಟ್ KABL ಬೈ ಬುಕ್ಕಿಂಗ್ ದ ಸ್ಲಾಟ್ ಚೆಕಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಅಂದರೆ ಈ ಸರ್ತಿ ಸ್ಲಾಟ್ ಬುಕ್ ಮಾಡ್ಲಿಕ್ಕೆ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ಇನ್ ಕೇಸ್ ಏನಾದರೂ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತಪ್ಪು ಕಂಡ್ರೆ, ನಿಮ್ಗೆ ಏನಾದರೂ ಅನಿಸ್ತಪ್ಪ ಅಂತಂದರೆ Kಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಿತಿನ್ ಒಂದು ಟೈಮ್ ಲೈನ್ ಕೊಟ್ಟಿರ್ತಾರೆ, ಆ ಟೈಮ್ ಒಳಗಡೆ. ಸೊ ಕ್ಯಾಂಡಿಡೇಟ್ ಇನ್ ಸೆಲ್ಫ್ ಆರ್ ಯರ್ ಸೆಲ್ಫ್ will be responsible for the detail provided, not bringing it to be the notice to KA. ಓಕೆ, ಅರ್ಥ ಆಯ್ತಾ? ಇದಕ್ಕೆ ಏನಪ್ಪ ಅಂದರೆ ಯಾರು ಅವ್ರು KAದವ್ರು ಹೊಣೆಗಾರ ಆಗಿರಲ್ಲ, ಇದಕ್ಕೆ ನೀವೇ ಹೊಣೆಗಾರರು. ಓಕೆ, ಇದಂದರೆ ಈ ಡೀಟೇಲ್ಸ್ ಪ್ರತಿಯೊಂದು ಕೂಡ ನೀವು, ಯಾಕಂದರೆ ನೀವೇ ಮಾಡಿರೋ ಅಪ್ಲಿಕೇಶನ್ ಹಾಕಿರ್ತೀರ, ನೀವೇ ಕೆಲವೊಂದಿಷ್ಟು ನಿಮ್ಮ ಹತ್ರ ರೂರಲ್ ಇದ್ದರೂ ಕೂಡ ನೋ ಅಂತ ಕೊಟ್ಟಿರ್ತೀರ. ಸೊ ಇವಾಗ ನೀವು ಕೊಡಿ ಅಂತ ಒಂದು ಕೊಟ್ಟರೆ ಅವ್ರು ಕೊಡೋಕ್ಕೆ ಬರಲ್ಲ. ಓಕೆ, ಅವ್ರು ವಾಪಸ್ ಎಡಿಟ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ರು. ಎಡಿಟ್ ಮಾಡ್ಕೊಳ್ಳೋಕೆ ಕೊಡೋದಷ್ಟೇ ಅಲ್ಲದೆ ಮತ್ತೆ ವೆರಿಫೈ ಮಾಡ್ಕೊಳ್ಳೋಕ್ಕೆ ನಿಮ್ಮ PU ಕಾಲೇಜ್ಗೆ ಹೋಗೋಕೆ ಹೇಳಿದ್ರು. ನಿಮ್ಮ ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸರ್ಕಾರಿ PU ಕಾಲೇಜ್ಗೆ ಹೋಗಿ ಕೇಳಿದ್ರು. ಅವಾಗಾದರೂ ನೀವು ಅಂದರೆ ಕೆಲವೊಂದಿಷ್ಟು ಇಲ್ಲದೇ ಇರೋರು ಕೂಡ, ಅಂದರೆ ಫಾರ್ ಎಕ್ಸಾಂಪಲು ಫಸ್ಟ್ ಅಪ್ಲಿಕೇಶನ್ ಹಾಕುವಾಗ ರೂರಲ್ ಇತ್ತು,
ಅಲ್ಲ ಸಾರಿ ರೂರಲ್ ಇದ್ರಿ ಬಟ್ ಹಾಕಿರಿ ನೋ ಅಂತ ಹಾಕಿದ್ರಿ, ಬಟ್ ನಿಮ್ಗೆ ಅದಕ್ಕೋಸ್ಕರ ಎಡಿಟ್ ಮಾಡಕ್ಕೆ ಕೊಟ್ಟಿದ್ರು. ಅವಾಗ ನೀವು ಎಸ್ ಹಾಕಿಬಿಟ್ಟು ಇನ್ನೊಂದು ಟೈಮ್ ವೆರಿಫೈ ಮಾಡಿದರೆ ಅದು ಕ್ಲೇಮ್ ಹಾಕಿತ್ತು. ಅರ್ಥ ಆಯ್ತಾ? ಆ ಥರನೂ ಕೂಡ ಇದ್ರೂ ಕೂಡ ನೋ ಅಂತ ಹಾಕಿತ್ತಂದರೆ ಇವಾಗ ಬೇಕಂದರೆ ಬರಲ್ಲ. ಸೊ ನೀವು ಇದು ಏನೇನಿದೆ ಇನ್ಫಾರ್ಮೇಷನ್ ಅದಕ್ಕೆಲ್ಲರೂ ಕೂಡ ನೀವು ಹೊಣೆಗಾರರು. ನೀವೇನಪ್ಪ ಅಂದರೆ ಅಪ್ಲಿಕೇಶನಲ್ಲೂ ಕೂಡ ಕೊಟ್ಟು ಕೂಡ ನೀವು ಅಪ್ಲಿಕೇಶನ್ ಕೂಡ ಕೊಟ್ಟು ಆ್ಯಂಡ್ ನಿಮ್ಮ ಒಂದು ಕ್ಲೇಮ್ ಆ್ಯಂಡ್ ವೆರಿಫೈ ಕೂಡ ಮಾಡಿದ್ದು ಸಹಿತ ಈ ಒಂದು ಸ್ಲಿಪ್ಪಲ್ಲಿ ಏನಾದರೂ ನೋ ಅಂತ ಬಂದಿತ್ತಂದರೆ ಅವಾಗ ಕೇದವ್ರನ್ನ ಏನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಮೇನ್ ಥಿಂಗ್ಸ್ ನಿಮ್ಗೆ ಇದರಲ್ಲಿ ಮೇನ್ ಬೇಕಾಗೋದು ಏನಪ್ಪ ಅಂದರೆ ನಾನು ಪದೇ ಹೇಳ್ತಾ ಇದ್ದೀನಿ, ಈ ಒಂದು ಸೀಟ್ ನಂಬರ್ ಆ್ಯಂಡ್ ಸ್ಕ್ಯಾನರ್ ಆ್ಯಂಡ್ ನಿಮ್ಮ ಫೋಟೋ ಸೆಲ್ಫಿ ಬೇಕಾಗುತ್ತೆ ಆಪ್ಷನ್ ಎಂಟ್ರಿಗೆ. ಸೊ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಯಾವಾಗ ಬರುತ್ತೆ ಅಂತ ಕೂಡ ಡೈರೆಕ್ಟರ್ ಇವತ್ತು ಹೇಳಿರೋ ಪ್ರಕಾರ ಇವತ್ತು ನೈಟೇ ಬರ್ಬೋದು ಅಂತ ಕೊಡಿದ್ರು, ಬಟ್ ಇವತ್ತು ಬರೋ ಚಾನ್ಸಸ್ ತೀರಾ ಕಡಿಮೆ. ಸೊ ಆಲ್ಮೋಸ್ಟ್ ಅವರು ಹೇಳ್ತಕ್ಕಂಥದ್ದು ನಾಳೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಬರ್ಬೋದು. ಯಾವಾಗಾದ್ರೂ ಬರಲಿ, ನಿಮ್ಮ ಸ್ಲಿಪ್ ಬಂದ ತಕ್ಷಣ ನಾನು ನಿಮಗೆ ಏನಪ್ಪ ಅಂದರೆ ಲಿಂಕ್ನ ಶೇರ್ ಮಾಡ್ತೀನಿ ವಾಟ್ಸಪ್ ಚಾನಲ್ ಇದ್ದರೆ. ಓಕೆ ಸರಿ. ಆ್ಯಂಡ್ ಅದ್ರ ತಕ್ಕನಂಗೆ ಸೀಟ್ ಮೆಟ್ರಿಕ್ಸು ಕೂಡ ಬಿಡ್ತಾರೆ, ಪಿ ಸ್ಟ್ರಕ್ಚರ್ ಕೂಡ ಬಿಡ್ತಾರೆ. ಅದನ್ನೆಲ್ಲ ಕೂಡ ಮುಂದೆ ದಿನಮಾನಗಳಲ್ಲಿ ಹೇಳ್ತೀನಿ. ಸೊ ಪ್ರತಿಯೊಂದು ಕೂಡ ಅಪ್ಡೇಟ್ಸ್ಗಳು ಅಪ್ಡೇಟ್ ಇರಿ ಅಷ್ಟೇ. ಥ್ಯಾಂಕ್ ಯು.